ವಿದ್ಯಾರ್ಥಿನಿ ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣ ಸಾಲು ಸಾಲು ಪ್ರತಿಭಟನೆಗೆ ಮಣಿದ ಸರ್ಕಾರ, ಕೊನೆಗೂ ಸಿಬಿಐ ಹೆಗಲೇರಿದ ಸೌಜನ್ಯ ಕೇಸ್. ಮುಸ್ಲಿಮರಿಗಷ್ಟೇ ಅಲ್ಲ, ಎಲ್ಲ ಬಡವರಿಗೂ ಶಾದಿ ಭಾಗ್ಯ ಯೋಜನೆ ವಿಸ್ತರಣೆ ಪ್ರಕಟಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಮೈಸೂರಿನಲ್ಲಿ ಯಡಿಯೂರಪ್ಪ ವಿರುದ್ಧ ಸಿಎಂ ಕಿಡಿಕಿಡಿ. ಹೈದರಾಬಾದ್ ಕರ್ನಾಟಕ ಭಾಗದ ಜನರ ಕನಸು ಇನ್ನಷ್ಟು ಹತ್ತಿರ, ವಿಶೇಷ ಸ್ಥಾನಮಾನ ನೀಡುವ ಪ್ರಕ್ರಿಯೆಗೆ ಅಂಕಿತ. ರಾಜ್ಯಪಾಲರ ಅಧ್ಯಕ್ಷತೆಯಲ್ಲಿ ಅಭಿವೃದ್ಧಿ ಮಂಡಳಿ ರಚನೆ. ಇನ್ನೂ ಆರದ ನೀರುದೋಸೆ ಬಿಸಿ, ಶೂಟಿಂಗ್ ಡೇಟ್ ಕೊಡಲು ಸಾಧ್ಯನೇ ಇಲ್ಲ ಅಂತಾರೆ ಸಂಸದೆ ರಮ್ಯಾ. ಫಿಲ್ಮ್ ಚೇಂಬರ್ ಮೆಟ್ಲೇರಿದ್ರು ಬೇಯದ ನೀರುದೋಸೆ. ನ್ಯೂಸ್ ಅವರಿಗೆ ಸ್ವಾಗತ. ನಾನು ಲಕ್ಷ್ಮಣ್ ಹೂಗಾರ್. ಹೈದರಾಬಾದ್ ಕರ್ನಾಟಕದ ಬಹುದಶಕಗಳ ಕನಸು ಈಗ ಹತ್ತಿರ ಆಗ್ತದೆ, ಈಡೇರುವ ಒಂದು ಸಂದರ್ಭ ಬರ್ತಾ ಇದೆ. ಈಗಾಗಲೇ 371ನೇ ಸಂವಿಧಾನದ ಏನಿದೆ ತಿದ್ದುಪಡಿ, ಅದಕ್ಕೆ ರಾಜ್ಯಪಾಲರು ಕೂಡ ಅಂಕಿತ ಹಾಕಿದ್ದಾರೆ. ಸೊ ಇದಾದ ನಂತರ 6 ಜಿಲ್ಲೆಗಳೇನು ಹೈದರಾಬಾದ್ ಕರ್ನಾಟಕ ವ್ಯಾಪ್ತಿಗೆ ಬರ್ತವೆ. ಸೊ ಅಲ್ಲಿಯ ಅಭಿವೃದ್ಧಿ ವಿಚಾರ ಇರ್ಬೋದು, ಶಿಕ್ಷಣದಲ್ಲಿ ಮೀಸಲಾತಿ ಇರ್ಬೋದು, ಔದ್ಯೋಗಿಕ ಮೀಸಲಾತಿ ಇರ್ಬೋದು, ಸಮಗ್ರ ಅಭಿವೃದ್ಧಿಗೆ ಈ ಒಂದು ಅಂಕಿತ ಏನಿದೆ ಅದು ಒಂದು ರೀತಿ ಗ್ರೀನ್ ಸಿಗ್ನಲ್. ಒಂದು ರೀತಿ ಎಲ್ಲೋ ಒಂದು ಕಡೆ ಆ ಹಿಂದುಳಿದ ಹಣೆಪಟ್ಟಿಯಿಂದ ನಾವು ಮುಕ್ತಿ ಹೊಂತೀವ ಅನ್ನೋಂಥ ಒಂದು ಅನೇಕ ಆತಂಕಗಳು, ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತಾ ಅನ್ನುವಂಥದ್ದು. ಬಹುತೇಕ ಇದೊಂದು ರೀತಿ ಶಾಪ ವಿಮೋಚನೆ ಅನ್ನೋಂಥ ಮಾತು ಕೂಡ ಕೇಳಿಬರ್ತಾ ಇದೆ. ಸೊ ಅದ್ರ ಬಗ್ಗೆ ನಾನು ವಿಸ್ತೃತ ಚರ್ಚೆ ಮಾಡ್ತೀನಿ. ಮೊದಲಿಗೆ ವಿಶೇಷ ಸ್ಥಾನಮಾನದ ಕುರಿತಾದಂಥ ಅನೇಕ ಗೊಂದಲಗಳು, ಅನೇಕ ಪ್ರಶ್ನೆಗಳು, ಅನೇಕ ಸವಾಲುಗಳು ಕೂಡ ಸರ್ಕಾರದ ಮುಂದಿದ್ದಾವೆ. ಸೊ ಅದ್ರ ಬಗ್ಗೆ ಮೊದಲು ಒಂದು ವರದಿ ನೋಡ್ಕೊಂಬರೋಣ. ಹೈದರಾಬಾದ್ ಕರ್ನಾಟಕ ಭಾಗದ ಜನರ ಕನಸು ನನಸಾಗುವ ಕಾಲ ಮತ್ತಷ್ಟು ಹತ್ತಿರವಾಗ್ತಿದೆ. ಯಾಕಂದ್ರೆ ಹೈದರಾಬಾದ್ ಕರ್ನಾಟಕ ಭಾಗಕ್ಕೆ ವಿಶೇಷ ಸ್ಥಾನಮಾನ ನೀಡುವ ಪ್ರಕ್ರಿಯೆಗೆ ರಾಜ್ಯಪಾಲರು ಅಂಕಿತ ಹಾಕಿದ್ದಾರೆ. ಇದರೊಂದಿಗೆ ವಿಶೇಷ ಮಂಡಳಿ ಸ್ಥಾಪನೆ, ಉದ್ಯೋಗ, ಶಿಕ್ಷಣದಲ್ಲಿ ಮೀಸಲು ಪ್ರಕ್ರಿಯೆಗೆ ಅಧಿಕೃತ ಚಾಲನೆ ಸಿಕ್ಕಿದೆ. 371ನೇ ಜೆ ಅಧಿನಿಯಮದಡಿ ವಿಶೇಷ ಸ್ಥಾನಮಾನ ನೀಡಲು ಇತ್ತೀಚೆಗಷ್ಟೇ ಕೇಂದ್ರ ಸಚಿವ ಸಂಪುಟ ಸಭೆ ಅನುಮೋದನೆ ನೀಡಿತ್ತು. ಇದೀಗ ರಾಜ್ಯ ಸರ್ಕಾರದ ಪ್ರಸ್ತಾವನೆಗೆ ರಾಜ್ಯಪಾಲರು ಅಂಕಿತ ಹಾಕಿದ್ರಿಂದ ಮುಂದಿನ ಕಾರ್ಯಗಳು ಸುಗಮವಾಗಲಿದೆ. ಹೈದರಾಬಾದ್ ಕರ್ನಾಟಕ ಪ್ರತ್ಯೇಕ ಅಭಿವೃದ್ಧಿ ಮಂಡಳಿ ರಚನೆಗೆ ಅಸ್ತು ಎಂದಿದ್ದರಿಂದ ಶಿಕ್ಷಣ, ಉದ್ಯೋಗದಲ್ಲಿ ಪ್ರತ್ಯೇಕ ಮೀಸಲಾತಿ ಸಿಗಲಿದೆ. ಈ ನಿಯಮ ರಚನೆಗೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ನೀಡಲಾಗಿದೆ. ಗುಲ್ಬರ್ಗಾ, ರಾಯಚೂರು, ಬೀದರ್, ಯಾದಗಿರಿ, ಬಳ್ಳಾರಿ, ಕೊಪ್ಪಳ ಜಿಲ್ಲೆಗಳ ಅಭಿವೃದ್ಧಿಗೆ ಒತ್ತು ನೀಡಲಾಗಿದ್ದು, ರಾಜ್ಯಪಾಲರ ಅಧ್ಯಕ್ಷತೆಯಲ್ಲಿ ಈ ಅಭಿವೃದ್ಧಿ ಮಂಡಳಿ ರಚನೆಯಾಗಿದೆ. ಈ ಮಂಡಳಿಯ ವಾರ್ಷಿಕ ವರದಿ ವಿಧಾನಸಭೆಯಲ್ಲಿ ಮಂಡನೆಯಾಗುತ್ತೆ. ಈ ಕಲಂ ಜಾರಿಯಿಂದ ಹೈದರಾಬಾದ್ ಕರ್ನಾಟಕ ವ್ಯಾಪ್ತಿಯ ಹುದ್ದೆಗಳಲ್ಲಿ ಸ್ಥಳೀಯರಿಗೆ 90% ಮೀಸಲು ಸಿಗುತ್ತದೆ. ವೈದ್ಯ, ದಂತವೈದ್ಯಕೀಯ ಸೇರಿದಂತೆ ವಿವಿಧ ಕೋರ್ಸ್ಗಳಲ್ಲಿ 90% ಸೀಟು ಮೀಸಲಿರಿಸಲಾಗುತ್ತೆ. ಅಭಿವೃದ್ಧಿ ಕಾಮಗಾರಿಗಳಿಗಾಗಿ ವಾರ್ಷಿಕ 2,000 ಕೋಟಿ ಅನುದಾನ ಬಿಡುಗಡೆಯಾಗುವ ಸಾಧ್ಯತೆ ಇದೆ. ಅಲ್ಲದೆ ಕೈಗಾರಿಕೆಗಳನ್ನು ಸ್ಥಾಪಿಸಲು ಈ ಕಲಂ ಅನುಕೂಲವಾಗುತ್ತದೆ. ಒಟ್ಟಾರೆ ಹೈದರಾಬಾದ್ ಕರ್ನಾಟಕ ಭಾಗದ 50 ವರ್ಷದ ಹೋರಾಟಕ್ಕೆ ಫಲ ಸಿಕ್ಕಿದೆ. ಆ ಮೂಲಕ ಹಿಂದುಳಿದ ಜಿಲ್ಲೆಗಳು ಎಂಬ ಹಣೆಪಟ್ಟಿಯನ್ನು ಹೊತ್ತುಕೊಂಡಿದ್ದ ಜಿಲ್ಲೆಗಳಲ್ಲಿ ಸುವರ್ಣ ಯುಗ ಆರಂಭವಾಗಲಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಸೊ ಇನ್ನು ರಾಜ್ಯಪಾಲರು ಅಂಕಿತ ಹಾಕಿರ್ತಕ್ಕಂಥ ಅನೇಕ ಅಂಶಗಳಿದ್ದಾವೆ, ಅನೇಕ ನೋಟಿಫಿಕೇಶನ್ಗಳು ಕೂಡ ಅಂಕಿತ ಆಗಿದೆ. ಬಹುತೇಕ ಈ ಒಂದು ಅಭಿವೃದ್ಧಿ ಮಂಡಳಿ ರಚನೆ ಆದರೆ ಆ ಭಾಗದ ಏನು ಹಿಂದುಳಿದ ಭಾಗ ಅಂತ ಏನಿರ್ತೀವಿ ಆ ಭಾಗದ ಅಭಿವೃದ್ಧಿ ಹಂತ ಹಂತವಾಗಿ ಆಗುತ್ತೆ. ಅನೇಕ ಅನುಕೂಲಗಳು ಕೂಡ ಇದ್ದಾವೆ. ಅದ್ರ ಜೊತೆಗೆ ಸರ್ಕಾರಕ್ಕೆ ಮತ್ತು ರಾಜ್ಯಪಾಲರಿಗೆ ಮತ್ತು ಕೇಂದ್ರ ಸರ್ಕಾರ ಕೂಡ ಸವಾಲುಗಳಿದ್ದಾವೆ. ಸೊ ಕೆಲವು ಅಂಶಗಳಿದೆ, ಅದನ್ನು ನೋಡಿಕೊಂಡು ನಾನು ಚರ್ಚೆ ಶುರು ಮಾಡ್ತೀನಿ. ಮೊದಲಿಗೆ ರಾಜ್ಯಪಾಲರು ಇದಕ್ಕೆ ಅಂಕಿತ ಹಾಕಿದ್ದಾರೆ. ಸೊ ಹೈದರಾಬಾದ್ ಅಭಿವೃದ್ಧಿ ಮಂಡಳಿ ಬದಲು ಹೈದರಾಬಾದ್ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಇದು ರಚನೆ ಆಗಬೇಕಾಗುತ್ತೆ. ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಮೀಸಲು ಪ್ರಕ್ರಿಯೆಗೆ ಅಧಿಕೃತವಾದಂಥ ಒಂದು ಚಾಲನೆ ಸಿಗುತ್ತೆ. ಇದ್ರ ಜೊತೆಗೆ 6 ಜಿಲ್ಲೆಗಳಲ್ಲಿರುವ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳಲ್ಲಿ 70% ಮೀಸಲು ಲಭ್ಯ ಆಗುತ್ತೆ. ಉಳಿದ ಜಿಲ್ಲೆಗಳ ಶಿಕ್ಷಣ ಸಂಸ್ಥೆಗಳ ಪ್ರವೇಶಿಸಲು ಕೂಡ ಹೈದರಾಬಾದ್ ಕರ್ನಾಟಕದ 6 ಜಿಲ್ಲೆಗಳ ವಿದ್ಯಾರ್ಥಿಗಳಿಗೆ 8% ಮೀಸಲು ಅವಕಾಶ ಇದೆ. ಗ್ರೂಪ್ ಎ ಜೂನಿಯರ್ ಹುದ್ದೆಗಳಲ್ಲಿ 75% ಮೀಸಲಾತಿ ಸಿಕ್ಕರೆ, ಗ್ರೂಪ್ ಬಿ 75% ಹಾಗೂ ಗ್ರೂಪ್ ಸಿ ಹುದ್ದೆಗಳಲ್ಲಿ 80% ಇಲ್ಲಿ ಅವಕಾಶ ಇದೆ. ಇನ್ನು ಗ್ರೂಪ್ ಡಿ ಉದ್ಯೋಗಾವಕಾಶದಲ್ಲಿ 85% ರಿಸರ್ವೇಷನ್ ಸಿಗುತ್ತೆ. ಉಳಿದ ಜಿಲ್ಲೆಗಳ ನೇಮಕದಲ್ಲೂ ಕೂಡ ಅಷ್ಟೇ 8% ಮೀಸಲಾತಿ ಸಿಗುತ್ತೆ. ಇನ್ನು ಹೈದರಾಬಾದ್ ಕರ್ನಾಟಕ ಭಾಗದ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳು ಕೂಡ 70% ಮೀಸಲು.
ಉಳಿದ ಜಿಲ್ಲೆಗಳ ವಿಶ್ವವಿದ್ಯಾಲಯ ವಿವಿ ಮತ್ತು ವೈದ್ಯ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಕೂಡ 8% ಮೀಸಲಾತಿ ಸಿಗುತ್ತೆ. ಸೊ ಬನ್ನಿ ಈ ಬಗ್ಗೆ ಚರ್ಚೆ ಮಾಡೋಣ. ನಿಜಕ್ಕೂ ಕೂಡ ರಾಜ್ಯ ಸರ್ಕಾರದ ಮುಂದೆ ಮತ್ತು ಈ ಒಂದು ಕಲಂ ಜಾರಿ ಆಗೋದ್ರಿಂದ, ವಿಶೇಷ ಸ್ಥಾನಮಾನ ಸಿಗೋದ್ರಿಂದ, ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಮಂಡಳಿ ರಚನೆ ಆಗೋದ್ರಿಂದ ಆ ಭಾಗದ 5 ದಶಕಗಳ ಏನು ಕನಸಿದೆ ಅದು ನನಸಾಗುತ್ತಾ, ಹಿಂದುಳಿದ ಹಣಪಟ್ಟಿ ಕಳಚಿ ಬೀಳುತ್ತಾ, ಸೊ ನಾವು ಇತರೆ ಪ್ರದೇಶದ ರೀತಿ ಅಲ್ಲಿ ಅಭಿವೃದ್ಧಿ ಆಗ್ತೀವೋ ಅಂತ ಪ್ರಶ್ನೆಗಳನ್ನು ಅಲ್ಲಿ ಜನರು, ಕೋಟ್ಯಾಂತರ ಜನರು ಕೂಡ ಇಟ್ಕೊಂಡಿದ್ದಾರೆ, ಲಕ್ಷಾಂತರ ಜನರು ಕೂಡ ಇಟ್ಕೊಂಡಿದ್ದಾರೆ. ಸೊ ಆ ವಿಷಯದ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ. ನಮ್ಮ ಜೊತೆಗೆ ಅದೇ ಭಾಗದವರಾದಂಥ ಹಿರಿಯ ಪತ್ರಕರ್ತರು, ವಿಶ್ಲೇಷಕರಾದಂಥ ಪ್ರೊಫೆಸರ್ ರವೀಂದ್ರ ರೇಷ್ಮೆ ಕಾರ್ಯಕ್ರಮ ಸ್ವಾಗತ. ಹಾಗೆಯೇ ಕಾಂಗ್ರೆಸ್ ಹಿರಿಯ ನಾಯಕರು, ಶಾಸಕರಂತ ಬಸವರಾಜ ರಾಯರೆಡ್ಡಿ ಇದ್ದಾರೆ. ರಾಯರೆಡ್ಡಿ ಕಾರ್ಯಕ್ರಮ ಸ್ವಾಗತ. ಸೊ ನಾನು ನೇರವಾಗಿ ರಾಯರೆಡ್ಡಿ ಅವ್ರನ್ನ ಕೇಳ್ತೀನಿ. ಎಲ್ಲೋ ಬಹಳ ದಿವಸಗಳ ಕನಸಿದೆ, ನನಸಾಗ್ತಾ ಇದೆ. ಅದು ನನಸಾಗುವ ಸಂದರ್ಭದಲ್ಲೇ ಸವಾಲುಗಳು ಕೂಡ ಇದೆ. ಇದು ಒಂದು ಬಂದ ತಕ್ಷಣ, ಅಸ್ತ್ರ ಬಂದ ತಕ್ಷಣ ಒಂದೇ ದಿವಸದಲ್ಲಿ ದಿವ್ಯ ಮಂತ್ರ ಇದನ್ನು ಏನೋ ಮಾಡಿಬಿಡ್ತೀವಿ, ಶಿವಮಂತ್ರ ಮಾಡೋಕ್ಕೂ ಆಗೋದಿಲ್ಲ. ಯಾಕಂದರೆ ಪ್ರತಿ ವರ್ಷ ಒಂದು ಬಜೆಟ್ನಲ್ಲಿ ಕನಿಷ್ಠ ಇಷ್ಟು ದುಡ್ಡು ಬೇಕಾಗುತ್ತೆ. ಅದಕ್ಕೆ ಬೇಕಾದಂಥ ನೇಮಕಾತಿ ರೂಲ್ಸ್ಗಳಿರ್ಬೋದು, ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಇರ್ಬೋದು, ಅದ್ರ ಜೊತೆಗೇ ಭಾಳ ಜನಕ್ಕೆ ತಪ್ಪಾಗಿದೆ, ಬರೀ ಉದ್ಯೋಗ ಮತ್ತೊಂದು ಕಡೆ ಶಿಕ್ಷಣ, ಇವೆರಡೇ ಅಂತ ತಿಳ್ಕೊಂಡಿದ್ದಾರೆ. ಇದರ ಆಚೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿ ಆಗಬೇಕಾಗತ್ತೆ. ಖಂಡಿತವಾಗಿ ಇವತ್ತೇನು ಹೈದರಾಬಾದ್ ಕರ್ನಾಟಕ ಪ್ರದೇಶ ಅಂದರೆ ಬೀದರ್, ಗುಲ್ಬರ್ಗ, ಯಾದಗಿರಿ, ಕೊಪ್ಪಳ ಮತ್ತು ರಾಯಚೂರು ಜಿಲ್ಲೆ ಮತ್ತು ಮಡ್ರಾಸ್ ಕರ್ನಾಟಕದಿಂದ ಬಂದಂಥ ಬಳ್ಳಾರಿ ಜಿಲ್ಲೆ, ಇವೆಲ್ಲವನ್ನು ಸೇರಿದರೆ ಗುಲ್ಬರ್ಗ ವಿಭಾಗ, ಕಂದಾಯ ವಿಭಾಗ. ಗುಲ್ಬರ್ಗ ಕಂದಾಯ ವಿಭಾಗಕ್ಕೆ ಸಂವಿಧಾನದ ತಿದ್ದುಪಡಿಯನ್ನು ಮಾಡಿ ಸಂವಿಧಾನದ ಕಲಂ 371 ಪ್ರಕಾರ ಕೆಲವು ವಿಶಿಷ್ಟ ಸೌಲಭ್ಯಗಳನ್ನು ಕೊಡಬೇಕು ಅನ್ನೋಂಥ ವಿಚಾರ ಹಲವಾರು ವರ್ಷಗಳಿಂದ ಇತ್ತು. ನೀವು ಹೇಳಿದಾಗೆ ಆರ್ಟಿಕಲ್ 371D ಏನಿದೆ ಅದೇ ಮಾದರಿಯ ತಿದ್ದುಪಡಿ ಆಗಿದ್ದರೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮಾತ್ರ ಅವಕಾಶ ಸಿಗ್ತಿತ್ತು. ಇದರಿಂದ ಪ್ರಯೋಜನ ಆಗ್ತಿರಲಿಲ್ಲ. ಭಾಳ ಕೆಲವು ಬೆಳ್ಳಷ್ಟು ಜನರಿಗೆ ನೌಕರಿ ಸಿಗ್ಬೋದಾಗಿತ್ತು, ಸರ್ಕಾರಿ ನೌಕರಿ. ಮತ್ತು ಶಿಕ್ಷಣದಲ್ಲಿ ವೈದ್ಯಕೀಯ, ಇಂಜಿನಿಯರಿಂಗು ಮತ್ತು ಇನ್ನಿತರ ವೊಕೇಶನಲ್ ಕೋರ್ಸಸ್ಸಲ್ಲಿ ಕೆಲವು ಮೀಸಲಾತಿ ಸಿಗ್ತಾಯಿತ್ತು. ಶಿಕ್ಷಣಕ್ಕೆ ಮಹತ್ವ ಆಗ್ತಾಯಿತ್ತು. ಆದರೆ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಯಾವುದೇ ಹೆಚ್ಚಿನ ಅನುದಾನವನ್ನು ಕೊಡಲಿಕ್ಕೆ ಸಂವಿಧಾನಬದ್ಧವಾದಂಥ ಹಕ್ಕು ನಮಗಿರಲಿಲ್ಲ. ಈ ದೃಷ್ಟಿಕೋನವನ್ನು ಇಟ್ಟುಕೊಂಡು ಕೇಂದ್ರ ಸರ್ಕಾರ, ಅದರಲ್ಲಿ ವಿಶೇಷವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದನ್ನು ಎರಡೂ ಸೇರಿ ಮಾಡಿದರೆ ಒಳ್ಳೆಯದಾಗ್ತದೆ ಅನ್ನೋಂಥ ದೃಷ್ಟಿಕೋನ ಇಟ್ಕೊಂಡು ಅವರು 2002ರಲ್ಲಿ ಅವರ ಅಧ್ಯಕ್ಷತೆಯಲ್ಲೇ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಆಗಿತ್ತಲ್ಲ, ಆ ಶಿಫಾರಸ್ಸಿನ ಮೇರೆಗೆ ಇವತ್ತು ಕೇಂದ್ರ ಸರ್ಕಾರ ಆರ್ಟಿಕಲ್ 371(2) ಪ್ರಕಾರ ಏನೀಗ ಮಹಾರಾಷ್ಟ್ರ, ಸೌರಾಷ್ಟ್ರ, ಮಹಾರಾಷ್ಟ್ರದ ವಿದರ್ಭ, ಮರಾಠವಾಡ ಮತ್ತು ಗುಜರಾತಿನ ಸೌರಾಷ್ಟ್ರಕ್ಕೆ ಅಭಿವೃದ್ಧಿ ಮಂಡಳಿ ರಚನೆ ಆಗಿದೆ, ಆ ಮಾದರಿಯನ್ನು ಅನುಗುಣವಾಗಿಟ್ಟುಕೊಂಡು 371(2) ಇಟ್ಕೊಂಡಿದ್ದಾರೆ. ಆಂಧ್ರ ಪ್ರದೇಶಕ್ಕೆ 371D ಪ್ರಕಾರ ಏನು ಶಿಕ್ಷಣ ಮತ್ತು ಉದ್ಯೋಗ ಮೀಸಲಾತಿ ಆಗಿದೆ, ಅವು ಎರಡವನ್ನು ಇಟ್ಕೊಂಡು ಇಟ್ ಇಸ್ ಅನ್ ಹೈಬ್ರಿಡ್ ಅಮೆಂಡ್ಮೆಂಟ್. ಎರಡು ಸೇರಿಸಿ ಮಾಡಿರೋದ್ರಿಂದ ಇಟ್ ಇಸ್ ಅನ್ ಹೈಬ್ರಿಡ್ ಅಮೆಂಡ್ಮೆಂಟ್. ಹೀಗಾಗಿ ಮುಂದುವರೆದಂಥ ವರ್ಷಗಳಲ್ಲಿ ಸರಿಯಾಗಿ ಸರ್ಕಾರ, ಜನಪ್ರತಿನಿಧಿಗಳು ಮತ್ತು ಜನರ ಸಹಕಾರ ಇದ್ದಿದ್ರೆ ಖಂಡಿತವಾಗಿ ಒಂದು ದಶಕದಲ್ಲಿ ಚಾಲೆಂಜ್ ಕೂಡ ಆಗುತ್ತೆ ಸರ್ಕಾರಕ್ಕೆ. ವಿಚೆವರ್ ಗೌರ್ಮೆಂಟ್, ಎಕ್ಸಿಸ್ಟಿಂಗ್ ಗೌರ್ಮೆಂಟ್ಗೆ ಒಂದು ಚಾಲೆಂಜ್ ಕೂಡ. ಇದೇನೋ ಒಂದು ಕೈಯಾಗಿ ಬಂದ ತಕ್ಷಣ ಅದನ್ನು ಮಾಡಿಬಿಡ್ತೀವಿ ಅನ್ನೋ ಕಾನೂನುಗಳು ರಚನೆ ಆದ ತಕ್ಷಣ ದೇಶ ಸರಿ ಆಗ್ತದೆ ಅಂತ ಅಲ್ಲ. ಇವತ್ತು ನಮ್ಮ ಕಾನೂನು ಇದೆಯಪ್ಪ, ಇದು ಅಲ್ಲ, ಇವತ್ತು ನಮ್ಮ ರಾಷ್ಟ್ರದಲ್ಲಿ 22,000 ಕಾನೂನು ಇದೆಯಪ್ಪ. ಉದಾಹರಣೆಗೆ ವರದಕ್ಷಿಣೆ ತೆಗೆದುಕೊಡ್ಬಾರ್ದು ಅಂತ ಕಾನೂನಿದೆ, ಅದಾಗ್ತಾ ಇರೋದೇನು? ಆದರೆ ಇದು ಕಾನೂನಿದೆ ಅಂದ ತಕ್ಷಣ ಮನೆಯಲ್ಲಿ ಮಲಗಿದ್ರೆ ಆಗೋದಿಲ್ಲ. ಅದಕ್ಕೆ ನಾನು ಹೇಳಿದ್ದು, ಸರ್ಕಾರ, ಜನಪ್ರತಿನಿಧಿಗಳು ಜನ ಸಹಕಾರವನ್ನು ಕೊಟ್ಟಿದ್ದೆ ಆದರೆ ಖಂಡಿತವಾಗಿ ಮುಂದಿನ ಒಂದು ಶತಮಾನದಲ್ಲಿ ನಾವು ಈ ಒಂದು ಏನು ಹೈದರಾಬಾದ್ ಕರ್ನಾಟಕ ಪ್ರದೇಶ ಹಿಂದುಳಿಕೆಗೆ ಕಾರಣ ಆಗಿದೆ, ಅಭಿವೃದ್ಧಿ ಮತ್ತು ಇನ್ನಿತರ ವಿಚಾರದಲ್ಲಿ, ಇವೆಲ್ಲವನ್ನು ಕೂಡ ರಾಜ್ಯದ ಸಮಾನತೆಯ ಮಟ್ಟಕ್ಕೆ ತರಲಿಕ್ಕೆ ಸಾಧ್ಯತೆಗಳು ಖಂಡಿತ ಇದೆ. ನಾನು ರೇಷ್ಮೆ ನಿಮ್ಮನ್ನು ಕೇಳ್ತೀನಿ. ಯಾಕಂತಂದರೆ ಹೈದರಾಬಾದ್ ಕರ್ನಾಟಕದ ವಿಶೇಷ ಸ್ಥಾನಮಾನ ಬಂದ ತಕ್ಷಣ 70% ಶಿಕ್ಷಣದಲ್ಲಿ ಮೀಸಲಾತಿ, 80% ಉದ್ಯೋಗದಲ್ಲಿ ಮೀಸಲಾತಿ, ಈ ಒಂದು ಸುತ್ತಲೂ ಚರ್ಚೆ ಆಗ್ತದೆ ಹೊರತಾಗಿ ಅಲ್ಲಿರ್ತಕ್ಕಂಥ ವಲಸೆ, ಅಲ್ಲಿರ್ತಕ್ಕಂಥ ಶಿಕ್ಷಣ, ಇವತ್ತು ಪ್ರೈಮರಿ ಎಜುಕೇಷನಲ್ಲಿ ಕೂಡ ನಾವು ಅಲ್ಲಿ ಭಾಳ ಹಿಂದಿದ್ದೀವಿ. ಮಾಲ್ ನ್ಯೂಟ್ರಿಷನ್ ಇದೆ. ಇವತ್ತು ಯಾರು ಭೂಮಿ ಉಳುಮೆ ಮಾಡ್ತಾಯಿದ್ರು 61 ಸೆನ್ಸಸ್ಸಲ್ಲಿ 45% ಇದ್ದವರು ಇವತ್ತು 30ಕ್ಕೆ ಬಂದಿದ್ದಾರೆ. ಅಗ್ರಿಕಲ್ಚರ್ ಲೇಬರ್ ಸಂಖ್ಯೆ ದಿನ ಹೆಚ್ಚಾಗ್ತಾ ಇದೆ. ಮತ್ತು ಗುಳೆ ಹೋಗುವಂಥದ್ದು, ಮತ್ತು ಮಾನವ ಅಭಿವೃದ್ಧಿ, ಇವೆಲ್ಲವೂ ಕೂಡ ನೋಡಿ ಅವಾಗ ಸಮಗ್ರ ಅಭಿವೃದ್ಧಿ. ನಮ್ಮ ಉದ್ಯೋಗ ಸಿಗೋಂತಂದ್ರೆ ಯಾರು ಉಳ್ಳವರಿದ್ರೆ ಅವರಿಗೆ ಉದ್ಯೋಗ ಸಿಗುತ್ತೆ. ಇದು ಹೋರಾಟಗಾರರ ದೃಷ್ಟಿಯಿಂದ ಯಾರು ವಿಶೇಷ ಸ್ಥಾನಮಾನಕ್ಕಾಗಿ ಹೋರಾಡಿದರೋ ಅನೇಕ ಜನ ರಾಜಕಾರಣಿಗಳಿದ್ದರು. ರಾಜಕೀಯೇತರ ಜನನೇ ಹೆಚ್ಚು ಪ್ರಮಾಣದಲ್ಲಿ ಮುಂಚೂಣಿಯಲ್ಲಿ ನಿಂತು ಹೋರಾಟ ಮಾಡಿದವರಿಗೆಲ್ಲ ಇದೊಂದು ಸಂಭ್ರಮದ ಗಳಿಗೆ. ನಿಜ, ಇದರ ಶ್ರೇಯಸ್ಸು ಕೂಡ ಅಂತಿಮ ಗಳಿಗೆಯಲ್ಲಿ ತಮ್ಮ ಮುತ್ಸದ್ದಿತನವನ್ನು ಬಳಸಿ ಕೇಂದ್ರ ಸರ್ಕಾರವನ್ನು ಮನವೊಲಿಸಿದ್ರಲ್ಲ,
ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಲಿ, ಧರ್ಮಸಿಂಗ್ ಅವರಾಗಲಿ, ಅವರ ನಾಯಕತ್ವ ಉಚ್ಛ್ರಾಯಿಸ್ತದೆ. ದೇ ರೀಚ್ ದ ಕ್ಲೈಮ್ಯಾಕ್ಸ್ ಆಫ್ ದೇರ್ ಪೊಲಿಟಿಕಲ್ ಕರಿಯರ್. ಭಾಳ ಒಂದು ಗೆಲುವು ಅಂತ ಹೇಳ್ಬೋದು. ಆದರೆ ಸ್ವಾತಂತ್ರ್ಯ ಬಂದು 67 ವರ್ಷಗಳ ನಂತರವೂ ಕೂಡ, ಕರ್ನಾಟಕ ಏಕೀಕರಣ 58 ವರ್ಷಗಳ ನಂತರ ಕೂಡ ಇಡೀ ರಾಜ್ಯದ ಅತ್ಯಂತ ಹಿಂದುಳಿದ ಪ್ರದೇಶ ಒಂದು ಹೆಗ್ಗಳಿಕೆನ ಅದೊಂದು ಒಂದು ನಾಚಿಕೆಗೇಡಿನ ಸಂಗತಿ ಅದು. ಅಲ್ಲಿನ ಜನ ಈ ಥರ ಈ ಶಾಪ ವಿಮೋಚನೆ ಆಗಲಿಲ್ಲ. ಶಾಪ ವಿಮೋಚನೆ ಪ್ರಕ್ರಿಯೆ ಇನ್ಮೇಲೆ ಶುರು ಆಗಬೇಕು. ಆ ಶಾಪ ವಿಮೋಚನೆಗೆ ಒಂದು ಬಾಗಿಲು ತೆರೆದಂಗೆ ಆಯಿತು. ಆ ಹೈದರಾಬಾದ್ ಕರ್ನಾಟಕ ಪ್ರದೇಶದ ವಿಶೇಷತೆ ಏನಂತಂದರೆ, ಕರ್ನಾಟಕದ ಅತ್ಯಂತ ಶ್ರೀಮಂತ ಕೋಟ್ಯಾಧಿಪತಿ ರಾಜಕಾರಣಿಗಳೆಲ್ಲ ಅಲ್ಲಿಯವರೇ. ಕರ್ನಾಟಕದ ದಟ್ಟ ದರಿದ್ರ ಜನ, ಪ್ರತಿ ಸಾರಿ ಯಾದಗಿರಿ ಸ್ಟೇಷನ್ದ ಗುಳೆ ಹೋಗೋರೆಲ್ಲ ಆ ಭಾಗದ ಜನರೇ. ಈ ಅಸಮಾನತೆ ಏನಿತ್ತು ಅದು ಸ್ಥಳೀಯವಾದ ಅಸಮಾನತೆ ಮತ್ತು ರಾಜ್ಯದ ಇತರ ಪ್ರದೇಶಗಳಿಗೆ ಹೋಲಿಸಿದ ಅಸಮಾನತೆ. ಪ್ರಾದೇಶಿಕ ಅಸಮಾನತೆ ಅಲ್ಲದೇ ಸ್ಥಳೀಯವಾಗಿ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಅಸಮಾನತೆ ದಟ್ಟವಾಗಿ ಬೇರೂರಿತ್ತು. ಈ ಪರಿಸ್ಥಿತಿ ಬದಲಾಗಲಿಕ್ಕೆ ಇದೊಂದು ರಹದಾರಿ ಅಂತ ಕಾಣುತ್ತೆ ಈ ಸಂವಿಧಾನ ತಿದ್ದುಪಡಿ ತದನಂತರದ ಪ್ರಕ್ರಿಯೆಗಳು. ಇಲ್ಲಿ ನೋಡಿ, ಮತ್ತೆ ಕೂಡ ಪಾತ್ರಧಾರಿ ಖರ್ಗೆ ಅವರು ಹೊರತುಪಡಿಸಿದ್ರೆ ಮತ್ತು ಎಚ್ ಕೆ ಪಾಟೀಲರು ಅದಕ್ಕೆ ಇದರ ಆ್ಯಕ್ಷನ್ ಪ್ಲ್ಯಾನ್ ಪ್ರಿಪೇರ್ ಮಾಡಲಿಕ್ಕೆ, ಅನುಷ್ಠಾನ ಮಾಡಲಿಕ್ಕೆ ಅದನ್ನು ಮಾಡಿದರು. ಅದ್ರ ಹಿಂದೆ ಕೂಡ ಎಸ್ ಎಂ ಕೃಷ್ಣ ಸರ್ಕಾರವಿದ್ದಾಗ ಒಬ್ಬ ಹಳೆ ಮೈಸೂರಿನ ಎಚ್ ವಿಶ್ವನಾಥ್ ಬಂದ್ಬಿಟ್ಟು ಅಲ್ಲಿ ಶೈಕ್ಷಣಿಕ ಸುಧಾರಣೆಗೆ ಕ್ರಾಂತಿಕಾರಕ ಪ್ರಯೋಗಗಳನ್ನು ಮಾಡಿದ್ರು. ಒಬ್ಬ ಮುಂಬೈ ಕರ್ನಾಟಕ ಎಚ್ ಕೆ ಪಾಟೀಲ್ ಬಂದ್ಬಿಟ್ಟು ಅಲ್ಲಿದ್ದ ನೆನೆಗುದಿಗೆ ಬಿದ್ದಿದ್ದ ಅನೇಕ ನೀರಾವರಿ ಯೋಜನೆಗಳಿಗೆ ಚಾಲನೆ ಕೊಟ್ಟು ಮುಗಿಸಿದ್ರು. ಇವತ್ತು ಸಿದ್ದರಾಮಯ್ಯನು, ಹಳೆ ಮೈಸೂರು ಸಿದ್ದರಾಮಯ್ಯವರು ಮುಖ್ಯಮಂತ್ರಿತ್ವದಲ್ಲಿ ಈ ಥರ ಒಂದು ಹೊಸ ಅಭಿವೃದ್ಧಿಯ ಪ್ರಕ್ರಿಯೆಗೆ ಚಾಲನೆ ಕೊಡ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಇದು ಸ್ವಾಗತಾರ್ಹ. ಆದರೆ ಅಲ್ಲಿನ ಜನ ಕೂಡ ನಾವು ಕ್ರಿಯಾಶೀಲರಾಗಬೇಕು. ಆ ಸಂವಿಧಾನ ತಿದ್ದುಪಡಿ ತಂದು ಕೂಡಲೇ ಎಲ್ಲ ಮಾಂತ್ರಿಕ ರೀತಿಯಲ್ಲಿ ಬದಲಾಗಲ್ಲ. ಅಲ್ಲಿನ ಜನ, ಅಲ್ಲಿನ ನಾಯಕರು ಕ್ರಿಯಾಶೀಲತೆಯನ್ನು ತೋರಿಸ್ಬೇಕು. ಆಮೇಲೆ ಅಲ್ಲಿ ಅನೇಕ ಭಾಗಗಳ ಶ್ರೀಮಂತಿಕೆ ಕೂಡ ಬಂದಿದೆ. ಇವತ್ತು ನೀರಾವರಿ, ತುಂಗಭದ್ರಾ ನದಿ ನೀರಾವರಿಯಿಂದಾಗಿ ಗಂಗಾವತಿ, ಸಿನ್ನೂರು, ಮಾನ್ವಿ ಆ ಕಡೆ ಎಲ್ಲ ಶ್ರೀಮಂತಿಕೆ ಬಂದಿದೆ ನಿಜ. ಆದರೆ ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ ಬರಡು. ಬಟ್ ಒಂದು ಆರ್ಥಿಕ ಶ್ರೀಮಂತಿಕೆ ಇದ್ದ ಕಡೆ 37% ಅಗ್ರಿಕಲ್ಚರ್ ಎಕಾನಮಿ ಹೋಗುತ್ತೆ. ಒಂದು ಗುಲ್ಬರ್ಗ ಡಿಸ್ಟಿಕ್ ನಾವು ಒಂದು ಎಕ್ಸಾಂಪಲ್ ತೊಗೊಂಡ್ರೆ ಅಲ್ಲಿ 18% ಮಾತ್ರ ನೀರಾವರಿ ಇರ್ತಕ್ಕಂಥದ್ದು. ಇಲ್ಲ, ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಬಂದಮೇಲೆ ಈಗ ಶಾಪೂರು, ಜೇವರ್ಗಿ ಅಲ್ಲೆಲ್ಲ ಒಂಥರ ಶ್ರೀಮಂತಿಕೆ ಗೋಚರಿಸ್ತಾ ಇದೆ. ಆದರೆ ಇದ್ರ ಜೊತೆಗೆ ಭಾಳ ಡಿಸ್ಪ್ಯಾರಿಟಿ ಇದೆ ಅಂತ. ಶೈಕ್ಷಣಿಕವಾಗೂ, ಸಾಂಸ್ಕೃತಿಕವಾಗೂ ಬದಲಾವಣೆ ಆಗಬೇಕು. ಸೊ ಅದಕ್ಕೇನು ಹೇಳ್ತಾರೆ, ಈ ವಿಶೇಷ ಸ್ಥಾನಮಾನ ಅಂತಂದರೆ ಕೇವಲ ಉದ್ಯೋಗ ಮತ್ತು ಶಿಕ್ಷಣಕ್ಕೆ ಮಾತ್ರ ಅನ್ನುವಂಥದ್ದು ಇದೆಯಲ್ಲ, ಅದು ಅದರ ಆಚೆ ಇರ್ತಕ್ಕಂಥದ್ದು ಬಹಳ ದೊಡ್ಡ ಪ್ರಮಾಣದ ಅಭಿವೃದ್ಧಿ ಆಗಬೇಕಾಗಿದೆ. ಆ ಅಭಿವೃದ್ಧಿ ನಿಜವಾದಂಥ ಅಭಿವೃದ್ಧಿ ಆಗುತ್ತೆ. ಆ ವಿಚಾರದ ಬಗ್ಗೆ ನಾನು ಪ್ಯಾನಲಿಸ್ಟ್ ಜೊತೆ ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮೊದಲು